ಅಂದ್ರೆ ಭೇಟಿ ಕೊಟ್ಟಿದ್ದ ವಿಚಾರ ಅಂದ್ರೆ ರೀ, ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟ ತರಫಿಂದ ಸೊ ಇವತ್ತು ರೀಜನಲ್ ಸಭೆ ಐತ್ರಿ, ಅದಕ್ಕೆ ಬಂದಿದೆ. ಎಲ್ಲ ನಮ್ಮ ಹಾಲು ಒಕ್ಕೂಟ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರೆಲ್ಲ ಕರೆದು ಒಂದು ಸಭೆ ಮಾಡಿದ್ವಿ. ಸೆಪ್ಟೆಂಬರ್ 18ನೇ ತಾರೀಕು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಇದೆ ರೀ, ಅಲ್ಲಿ ಆ ಸಭೆಯಿಂದ ಇಟ್ಕೊಂಡ್ಬಂದಿದ್ವಿ. ಅದ್ರ ಜೊತೆಗೆ ಇವತ್ತು ನಾವು DCC ಬ್ಯಾಂಕ್ ಚುನಾವಣೆ ಆಯಿತು, ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಗೆ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡ್ತೀವಿ. ಸೊ ಅದಕ್ಕೆ ಈಗಾಗಲೇ ನೀವು ಹೇಳಿದಂಗೆ ನಾವು ಜಿಲ್ಲೆಯಲ್ಲಿ ಎಲ್ಲ ಅಡ್ಡಾಡಿ ಮಾಡ್ತಾಯಿದ್ದೇವೆ. ಹುಕ್ಕೇರಿ ತಾಲೂಕದೂ ಈಗ ಚುನಾವಣೆ ಜೋರು ನಡೆದಿದೆ, ಅಂದರೆ DCC ಬ್ಯಾಂಕ್ದು ನಡೆದಿದೆ ರೀ, ಎಲೆಕ್ಟ್ರಿಕ್ ಸೊಸೈಟಿದು. ಸೊ ಈಗಾಗಲೇ ನಾವು ಪ್ರಚಾರ ಮಾಡಿದಂಗೆ ಇಡೀ ಜಿಲ್ಲೆ ಒಳಗಡೆ ಸುಮಾರು 12 ಸೀಟ್ ಈಗಾಗಲೇ ಗೆಲ್ಲು ಅಂದರೆ ನಿಶ್ಚಯ ಮಾಡಿದ್ರು. ಅಂದರೆ 12 ಸೀಟ್ ದೇವರ ಆಶೀರ್ವಾದದಿಂದ ಜನರ ಪ್ರೀತಿಯಿಂದ ನಾವು 12 ಸೀಟ್ ಗೆಲ್ತೀವಿ. ಮುಂದಿನ 5 ವರ್ಷಕ್ಕೆ ಬ್ಯಾಂಕ್ ಅಧ್ಯಕ್ಷ, ಉಪಾಧ್ಯಕ್ಷ, ಆಡಳಿತ ಮಂಡಳಿ ನಮ್ಮ ಕೈಯಲ್ಲಿ ಬರ್ತೈತಿ. ಹುಕ್ಕೇರಿದ ಒಂದು ಸೀಟ್ ನಮ್ಗೆ ಗೆದ್ದು ಬಂದರೆ ಭಾಳ ಒಳ್ಳೇದಾಗ್ತೈತಿ. 13 ಸೀಟ್ ಆಗ್ತಾವೆ. ಬಟ್ ಪ್ರಯತ್ನ ಐತಿ, ಫುಲ್ ಇದೆ ನಮ್ಮದು. ಬ್ಯಾಂಕ್ ಆಡಳಿತ ನಮ್ಮ ಕೈಯಾಗಿ ಬರ್ತೈತಿ. ಮುಂದೆ ಒಳ್ಳೆ ಕೆಲಸ ರೈತರಿಗೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು. 100 ಕೋಟಿ ಇಲ್ಲ ರೀ, ಆದ್ರೆ ಈ ಸಲ ಯಾಕೋ ಬ್ಯಾಂಕ್ ಭಾಳ ಅಂದ್ರೆ ಮೊದಲು ಹಿಂಗೆ ಆಗ್ತಿರಕ್ಕಿಲ್ಲ ರೀ. ಸರ್ಕಿಟ್ ಹೌಸ್ನಾಗ ಒಂದು 5-6 ಜನ ಹಿರಿಯರು ಕೂಡ್ತಿದ್ರು, ಒಂದು 10 ಸೀಟ್ ಅನ್ಅಪೋಸ್ ಆಗ್ತಿದ್ವು, ಎಲ್ಲೋ ಒಂದು 3-4 ಚುನಾವಣೆ ಆಗ್ತಿದ್ವು. ಈ ಸಲ ಭಾಳ ಅಂದ್ರೆ ನೀವು ಹೇಳ್ದಂಗೆ ಜಿದ್ದಾದಿದೆ. ಅಂದ್ರೆ ಎಲ್ಲರಿಗೂ DCC ಬ್ಯಾಂಕ್ ಬರ್ಬೇಕಂತ ಆಸೆ ಆಗಿಬಿಟ್ಟಿದ್ದಾರೆ ಇಡೀ ಜಿಲ್ಲಾ ಎಲ್ಲ ಮುಖಂಡರು. ಯಾಕೋ ನನಗೂ ಅರ್ಥ ಆಗ್ತಲ್ಲ. ಮತ್ತು ಎಲ್ಲರೂ ನಿಲ್ಬೇಕಂದಾಗ ನೀವು ಯಾರಿಗೂ ನಿಲ್ಬೇಡತ್ತ ನಾವು ಹೇಳಕ್ಕೂ ಆಗೋದಿಲ್ಲ ರೀ, ಅವ್ರು ನಿಲ್ಲ. ಅದು ಆ ಥರ ಹುಕ್ಕೇರಿಯಲ್ಲಿ ಆ ಥರ ನಡೆದಿದೆ ರೀ, ಅನಿವಾರ್ಯ ಇದೆಲ್ಲ. ಯಾಕಂದ್ರೆ ನಡಿಬಾರ್ದು, ನಡೆದಿದೆ ರೀ. ಯಾಕಂದ್ರೆ ಮೊದಲೆಲ್ಲ ನೀವು 1990 ಒಂದು 26 ವರ್ಷದಿಂದ ನಿಮ್ಮ ಹುಕ್ಕೇರಿ ತಾಲೂಕಲ್ಲಿ DCC ಬ್ಯಾಂಕ್ ಚುನಾವಣೆ ಆಗಿಲ್ಲ, ಸೊಸೈಟಿ ಎಲ್ಲಿದೆ ನೋಡಿಲ್ಲ, ಮೆಂಬರ್ ಯಾರತ್ ಗೊತ್ತಿಲ್ಲ, ಕೈ ಮುಗಿದಿಲ್ಲ. ಆದರೂ ದೇವ್ರದೈದೆ ಈ ಸಲ ಕೈ ಮುಗಿಯತ್ತಾರು, ಅಡ್ಡಾಡತ್ತಾರು. ನನಗತ್ತಿ ಭಾಳ ಖುಷಿ ಇದೆ ರೀ. ಯಾಕಂದ್ರೆ ಹೋಗ್ಬೇಕು. ಯಾಕಂದ್ರೆ ರೀ, ನಾನಿಲ್ಲಿ ಯಾರನ್ನಿಲ್ಲಿ ನಾವು ಅನ್ಅಪೋಸ್ ಮಾಡ್ಕೊಂಡು ಮನ್ಯಾಗ ಕೊಂಡ್ಬಾರ್ದು. ಈಗ ಅಗದಿ ನೋಡ್ರಿ, ಈಗ ಚೇರ್ಮನ್, ಸೆಕ್ರೆಟ್ರಿ, ಮೆಂಬರ್ ಫುಲ್ ಡಿಮಾಂಡ್ ಬಂದೈತಿ ಈಗ ರೀ. ಅದಕ್ಕೆ ಅವ್ರು ಇನ್ನೂ ಈ ವೋಟಿಂಗ್ ಮುಗಿತಕ ಠರಾವ್ ಆಗೋತಕ ಇವರೆಲ್ಲರೂ ಕಾಲು ಬೀಳ್ಬೇಕನ್ನೋನಾರ ಬಿದ್ದವ್ರಿಗೆ. ಈಗಾರ ಮೆಂಬರ್ಗಳೆಲ್ಲರೂ ಸ್ವಲ್ಪ ಕಾಲರ್ ಟೈಟ್ ಮಾಡ್ಕೊಂಡು ಅಡ್ಡಾಡ್ರಪ್ಪ ಅಂತ ಹೇಳ್ತಾನಾರ ಅವ್ರ. ನೀವು ಹೇಳ್ದಂಗೆ ಜಿದ್ದಾದಿದ್ದಿ ಭಾಳ ನಡೆದಿದೆ. ಸೊ ಇದು ಒಳ್ಳೆ ಬೆಳವಣಿಗೆಲ್ಲ ಮುಂದಿನ ದಿನಮಾನದಾಗ ತಿಳಿ ಹಾಕೊಂಡು ಹೋಗ್ಬೇಕಂತ ನನ್ನ ಆಸೆ ರೀ. ಯಾರು ಈಗ ನಮ್ಮನ್ನ ಹತ್ತಿಕ್ಕಬೇಕಂತ ವಿಚಾರ ಬರೋದಿಲ್ಲ. ಈಗ ಎಲ್ಲ ಸಮಾಜದ ಮುಖಂಡರು ನಮ್ಮ ಕಡೆ ಅದಾರ. ಎಷ್ಟು ಈ ಬೆಳಗಾವಿ ಜಿಲ್ಲೆದಾಗ ಸಮುದಾಯ ಅದಾವು, ನಾವು ಸಂಘಟನೆ ಆರ್ಗನೈಸ್ ಮಾಡ್ಬೇಕಂದ್ರೆ ಎಲ್ಲರೂ, ಎಲ್ಲ ಸಮುದಾಯ, ಲಿಂಗಾಯತ ಸಮುದಾಯ ಇದೆ, ಹಾಲ್ಮತ ಕುರುಬ ಸಮಾಜ ಇದೆ, ಮುಸ್ಲಿಂ ಅದಾರು, SC ಅದಾರು, ST ಅದಾರು, ಅದರ್ ಬ್ಯಾಕ್ವರ್ಡ್ ಜನ, ಮರಾಠ, ಜೈನರು, ಎಲ್ಲ ಸಮಾಜ ಜನ ನಮ್ಮ ಜೋಡಿ ಅದಾರ. ಅವಾಗ ನಮ್ಮ ಸಂಘಟನೆ ಎಷ್ಟು ಬೆಳಿತೈತಿ. ಇಲ್ಲಾಂದ್ರೆ ಒಂದು ಸಮಾಜ ಬೆಳಕಲ್ಲ, ಎಲ್ಲ ಸಮಾಜ ಕರ್ಕೊಂಡು ಅದಕ್ಕೆ ನಮ್ಮನ್ನ ಹತ್ತಿಕ್ಬೇಕನ್ನೋ ಆ ಥರ ಪ್ರಯತ್ನ ಮಾಡ್ರು ಆಗೋದಿಲ್ಲ. ಎಲ್ಲಿವರೆಗೆ ಜನರ ಪ್ರೀತಿ, ವಿಶ್ವಾಸ, ಶಕ್ತಿ ಇರ್ತೈತಿಲ್ಲ ಅಲ್ಲಿ ತನಕ ನಮ್ಮ ಸಂಘಟನೆ ಜೋರಾಗಿರುತ್ತೆ. ನಾವು ಯಾರಿಗೆ ಒತ್ತಬೇಕು, ಚುನಾವಣೆ ತುಳಿಬೇಕಂತ ನಮ್ಮದು ವಿಚಾರದಲ್ಲ, ಅವ್ರದ್ದು ಇರೋದಿಲ್ಲ. ಚುನಾವಣೆ ಐತೈತಿ, ಜಿದ್ದಾದಿದ್ದಿ ಮಾಡಬೇಕಾಗ್ತೈತಿ, ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ಎಲೆಕ್ಷನ್ ಮುಗಿದ ನಂತರ ಮತ್ತು ನಾವೆಲ್ಲರೂ ಕೂಡ ಬ್ಯಾಂಕ್ ಒಳ್ಳೇದಾಗಬೇಕು, ರೈತರುಗಳು ಆ ದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ.